ನಮಸ್ಕಾರ ಮಿತ್ರರೇ. ಒಬ್ಬ ಪೋಷಕರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅವರ ಮಗ ಶಾಲೆಯ ಪರೀಕ್ಷೆಗಳಲ್ಲಿ ಸ್ವಂತ ಉತ್ತರವನ್ನು ಬರೀತಕ್ಕಂಥ ಒಂದು ಸನ್ನಿವೇಶದಲ್ಲಿ ಅವರ ಶಾಲೆಯ ಶಿಕ್ಷಕರು ಅದನ್ನು ಆಕ್ಷೇಪಿಸ್ತಾರೆ ಮತ್ತು ಪಠ್ಯಪುಸ್ತಕದಲ್ಲಿರೋ ಥರ ಮತ್ತು ಅವರು ಬರೆಸಿರ್ತಕ್ಕಂಥ ನೋಟ್ಸ್ನಲ್ಲಿರ್ತಕ್ಕಂಥ ರೀತಿಯಲ್ಲಿಯೇ ಬರೀಬೇಕು ಅನ್ನುವಂಥದ್ದು. ಇದು ಸರಿನಾ ಅಥವಾ ಸ್ವಂತ ಬರವಣಿಗೆಯಲ್ಲಿ ಬರೆಯುವಂಥದ್ದು ಸರಿನಾ ಅನ್ನುವಂಥ ಪ್ರಶ್ನೆ ಏನಿದೆ, ಇದು ಸಾಮಾನ್ಯವಾಗಿ ಎಲ್ಲ ಪೋಷಕರಿಗೂ ಬರುವಂತಹ ಪ್ರಶ್ನೆ. ಇದು ಶಿಕ್ಷಕರು ಹೆಚ್ಚಿನ ಶಾಲೆಗಳಲ್ಲಿ ಶಿಕ್ಷಕರು ಇದನ್ನು ಮಾಡ್ತಾರೆ ಅಂತ ನಾನು ಕೇಳಿದ್ದೀನಿ. ನನಗೆ ಇದರ ಬಗ್ಗೆ ಅನುಭವನೂ ಸಹ ಆಗಿದೆ. ಏನು ಅಂತ ಹೇಳಿದ್ರೆ, ಪಠ್ಯಪುಸ್ತಕದಲ್ಲಿರೋ ಥರ ಮತ್ತು ತಾವು ಬರೆಸಿರ್ತಕ್ಕಂಥ ನೋಟ್ಸಲ್ಲಿ ಇದ್ದ ಹಾಗೇ ಬರೆದ್ರೆ ಹೆಚ್ಚು ಅಂಕ ಬರುತ್ತೆ ಮತ್ತು ಆ ರೀತಿ ಬರಿಬೇಕು ಅಂತ ಬಹಳಷ್ಟು ವಿದ್ಯಾರ್ಥಿಗಳನ್ನು ಒತ್ತಾಯಿಸ್ತಾರೆ ಅನ್ನುವಂಥದ್ದು. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗೆ ಬಂದಾಗ ಕೆಲವು ವಿಷಯಗಳಿಗೆ ಇದು ಸರಿ ಅಂತಲೂ ಹೇಳ್ಬೋದು. ಆದರೆ ಇನ್ನೂ ಕೆಲವು ವಿಷಯದಲ್ಲಿ ಇದರ ಒಂದು ಮಿತಿ ಏನಾಗುತ್ತೆ ಅಂತ ಹೇಳಿದ್ರೆ, ಪಠ್ಯಪುಸ್ತಕದಲ್ಲಿ ಇರೋ ಥರನೇ ಬರೀಬೇಕು ಅಂತಂದಾಗ ಮಕ್ಕಳ ಸ್ವಂತ ಆಲೋಚನಾ ಶಕ್ತಿ ಮತ್ತು ಅಭಿವ್ಯಕ್ತಿ ಏನಿದೆ, ತಮ್ಮ ಆಲೋಚನಾ ಶಕ್ತಿಯನ್ನು ಬಳಸಿ ತಮ್ಮದೇ ಆದ ಭಾಷೆಯಲ್ಲಿ ಉತ್ತರಗಳನ್ನು ಬರೆಯೋದ್ರಿಂದ ಅವರಲ್ಲಿ ಸೃಜನಶೀಲತೆ ಬೆಳೆಯುತ್ತೆ ಮತ್ತು ಅವರಿಗೆ ನಿಜವಾದ ರೀತಿಯಾಗಿರ್ತಕ್ಕಂಥ ಒಂದು ಬರವಣಿಗೆಯನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಬದಲಾಗಿ ಅದು ಹೇಗಿದೆಯೋ ಹಾಗೆ ಬರೀಬೇಕು ಅಂದಾಗ ಒಂದೇ ದಾರಿ ಏನು ಅಂತ ಹೇಳಿದ್ರೆ, ಉರು ಹೊಡೆಯುವಂಥದ್ದು, ಕಂಠಪಾಠ ಮಾಡುವಂಥದ್ದು ಮತ್ತು ಹಾಗೆ ಅದನ್ನು ಬರೆಯುವಂಥದ್ದು. ಸೊ ಈ ಪ್ರಕ್ರಿಯೆಯಲ್ಲಿ ಅವರಿಗೆ ಸ್ವಂತ ಆಲೋಚನೆಗೆ ಅದು ಅವಕಾಶ ಇರಲ್ಲ ಅನ್ನೋಂಥದ್ದು. ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಉದಾಹರಣೆಗೆ ಗಣಿತ, ವಿಜ್ಞಾನ ಮತ್ತು ಎಕನಾಮಿಕ್ಸ್ ಅಂತಹ ವಿಷಯಗಳಲ್ಲಿ ಏನು ಬರ್ತಾವಲ್ಲ, ಡೆಫಿನೇಷನ್ಸ್ ಏನು ಬರುತ್ತೆ, ವ್ಯಾಖ್ಯೆ ಅಂತ ಏನಂತೀವಿ ನಾವು, ಮತ್ತು ಕೆಲವು ತತ್ವಗಳನ್ನು ಹೇಗಿದೆಯೋ ಹಾಗೇ ಬರೆಯುವಂಥದ್ದು ನಿರೀಕ್ಷೆ ತಪ್ಪಲ್ಲ. ಯಾಕಂದರೆ ಅದನ್ನು ನಾವು ಅರ್ಥ ಮಾಡ್ಕೊಂಡು ಬರೆಯುವಂಥ ವೇಳೆಯಲ್ಲಿ ನ್ಯೂಟನ್ನ ಚಲನೆಯ ನಿಯಮಗಳು ಅಂತಂದಾಗ ಅದನ್ನು ವಿಶ್ಲೇಷಣೆ ಮಾಡಿ ಅಂತಂದಾಗ ನ್ಯೂಟನ್ನ ಚಲನೆಯ ನಿಯಮಗಳನ್ನು ಸ್ಟೇಟ್ ಮಾಡಿ ಆನಂತರ ಅದನ್ನು ವಿಶ್ಲೇಷಣೆ ಮಾಡಿರಿ ಅಂತ ಹೇಳಿದಾಗ ಅದು ಏನು ಸ್ಟೇಟ್ ಮಾಡಬೇಕಾದ್ರೆ, ಆ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಅದು ಹೇಗಿದೆಯೋ ಹಾಗೆ ಮಾಡಬೇಕು. ಈ ದೃಷ್ಟಿಯಲ್ಲಿ ಇಂತಹ ವಿಷಯಗಳನ್ನು ಹೇಗಿದೆಯೋ ಹಾಗೆ ಬರೆಯೋದು ಸೂಕ್ತ ಮತ್ತು ಉನ್ನತ ಒಂದು ಹೈಯರ್ ಆರ್ಡರ್ ಸ್ಕಿಲ್ಸ್ ಅಂತೀವಿ ನಾವು, ಉನ್ನತ ಹಂತದ ಒಂದು ಕೌಶಲ್ಯಗಳು, ವಿಮರ್ಶಾತ್ಮಕ ಚಿಂತನೆ, ಆಳವಾದ ಆಲೋಚನೆಯನ್ನು ಇದು ಮಾಡುವಂಥದ್ದು, ವಿಮರ್ಶಿಸಿ ಬರೆಯಿರಿ, ಈ ರೀತಿ ಇರುವಂತಹ ವಿಷಯಗಳಲ್ಲಿ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಸ್ವಂತ ಉತ್ತರದಲ್ಲಿ ಬರೆದ್ರೆ ತಮ್ಮ ಆಲೋಚನಾ ಶಕ್ತಿಯನ್ನು ಬಳಸಿ ವಿಮರ್ಶೆಯನ್ನು ಉಪಯೋಗಿಸಿ ಬರೆಯುವಂಥದ್ದೇನಿದೆ ಅದು ಅವರಲ್ಲಿ ಒಂದು ಪ್ರೌಢಿಮೆಯನ್ನು ತಂದುಕೊಡುತ್ತೆ ಅನ್ನುವಂಥದ್ದು. ಈ ದೃಷ್ಟಿಯಿಂದ ನೋಡಿದಾಗ ಅವರು ಪರೀಕ್ಷೆಗೆ ಸಿದ್ಧ ಆಗಬೇಕಾದ್ರೆ ಎರಡೂ ರೀತಿ ಸಿದ್ಧ ಆಗಬೇಕು. ಹೇಗಿದೆಯೋ ಹಾಗೆ ಬರೆಯೋದು ಸಹ ಒಂದು ಹಂತದಲ್ಲಿ ಕೆಲವು ವಿಷಯಗಳಿಗೆ ಸೂಕ್ತವಾಗಿರುವಂಥದ್ದು, ಈ ಥಿಯರೀಸು ಮತ್ತು ಕೆಲವು ಥಿಯರಮ್ಸ್ ಏನಿದೆ ಅಲ್ಲೂ ಸಹ ಅರ್ಥ ಮಾಡ್ಕೊಂಡು ಓದಿ ಅದನ್ನು ಹಾಗೆ ಬರೆಯುವಂಥದ್ದು ಒಂದನೇದು. ಎರಡನೇದು, ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಈ ವಿಮರ್ಶೆ ಮಾಡಿ ಬರೆಯಿರಿ, ವಿಶದೀಕರಿಸಿ ಬರೆಯಿರಿ, ಪ್ರಬಂಧವನ್ನು ಬರೆಯಿರಿ, ನಿಮ್ಮದೇ ಆದ ಒಂದು ಮಾತುಗಳಲ್ಲಿ ಬರೆಯಿರಿ ಅನ್ನುವಂತಹ ಪ್ರಶ್ನೆಗಳಿಗೆ ಅವರು ಅದನ್ನು ತಮ್ಮದೇ ಆದ ವಾಕ್ಯದಲ್ಲಿ ತಮ್ಮದೇ ಆದ ವಿಚಾರಗಳನ್ನು ಬಳಸಿ ಬರೆಯುವಂಥದ್ದು ಬಹಳ ಸೂಕ್ತ. ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಜ್ಜಾಗಬೇಕಾಗತ್ತೆ. ಶಿಕ್ಷಕರಿಗೆ ನನ್ನ ಮನವಿ ಇಷ್ಟೇ, ನೀವು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡುವಂಥ ಸಂದರ್ಭದಲ್ಲಿ, ಪಾಠ ಮಾಡುವಂಥ ಸಂದರ್ಭದಲ್ಲಿ ಹೇಗಿದೆಯೋ ಹಾಗೇ ಬರೀರಿ ಅನ್ನುವಂಥ ನಿರೀಕ್ಷೆ ಅಷ್ಟು ಒಳ್ಳೆಯದಲ್ಲ. ಇಂತಹ ಯಾವುದನ್ನು ಹೇಗಿದೆಯೋ ಹಾಗೆ ಬರೀಬೇಕು ಅನ್ನೋದನ್ನು ಹೇಳೋದ್ರ ಜೊತೆಗೆ ನಿಮ್ಮ ಚಿಂತನೆಗಳು ಅದರೊಳಗೆ ಇರಲಿ ಉತ್ತರದಲ್ಲಿ ಅನ್ನುವಂಥ ನಿರೀಕ್ಷೆಯನ್ನು ನೀವು ಹೊಂದಿ, ಆಗ ವಿದ್ಯಾರ್ಥಿಗಳು ಸ್ವತಂತ್ರವಾದ ಆಲೋಚನೆಯನ್ನು ಹೊಂದಿ ಬರೀಲಿಕ್ಕೆ ಅನುಕೂಲ ಆಗುತ್ತೆ. ಮಿತ್ರರೇ, ನಿಮಗೆ ಗೊತ್ತಿದೆ, ಹೆಚ್ಚು ಅಂಕ ತಗೊಂಡವನಿಗಿಂತ ಯಾರಿಗೆ ಆಲೋಚನಾ ಶಕ್ತಿ ಚೆನ್ನಾಗಿರುತ್ತೆ ಅವನಿಗೆ, ಆ ವಿದ್ಯಾರ್ಥಿಗೆ, ಅಂತಹ ವಿದ್ಯಾರ್ಥಿನಿಗೇ ಕೆಲಸ ಸಿಗುವಂಥದ್ದು. ನೀವು ನೋಡ್ತಿದ್ದೀರಾ ಹೊರಗಡೆ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಬರೀ ಅಂಕಗಳಷ್ಟೇ ಅಲ್ಲಿ ಕೆಲಸಕ್ಕೆ ಬರಲ್ಲ. ಈ ದೃಷ್ಟಿಯಿಂದ ಶಿಕ್ಷಕರು ಸಹ ಒಂದು ಮನವಿ ಏನು ಅಂದರೆ, ಈ ರೀತಿ ಬದಲಾವಣೆಯನ್ನು ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೂ ಸಹ ಏನು ಅಂದರೆ, ನೀವು ಅತ್ಯುತ್ತಮ ವಿದ್ಯಾರ್ಥಿ ಆಗಬೇಕು ಅಂದರೆ ನೀವು ವಿಷಯವನ್ನು ಅರ್ಥ ಮಾಡಿಕೊಂಡು ಕೆಲವು ಪ್ರಶ್ನೆಗಳಿಗೆ ನಿಮ್ಮದೇ ಆದ ವಾಕ್ಯದಲ್ಲಿ ನಿಮ್ಮದೇ ಆದ ವಿಚಾರಗಳನ್ನು ಬಳಸಿ ಬರೆಯುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ರಿ. ಆದ್ದರಿಂದ ನೀವು ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರಬಹುದು ಅಥವಾ ಮುಂದೆ IIT ಇರಬಹುದು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಚಿಂತನಶೀಲವಾಗಿರ್ತಕ್ಕಂಥ ಒಂದು ಹಂತದ ಪರೀಕ್ಷೆಗಳನ್ನು ಎದುರಿಸಬೇಕಾದ್ರೆ ಅಥವಾ ನಿಮಗೆ ಉದ್ಯೋಗಕ್ಕೂ ಸಹ ನೀವು ಸ್ಪರ್ಧೆಯನ್ನು ಮಾಡಬೇಕಾದ್ರೆ ನಿಮಗಿದು ಸಹಾಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.
ನಮಸ್ತೆ.